1835 is hereby enacted, marking a new chapter in the history of the subcontinent. ಭಾರತದ ಸಂವಿಧಾನಾತ್ಮಕ ಇತಿಹಾಸದಲ್ಲಿ ಒಂದು ಮಹತ್ವದ ಮೈಲಿಗಲ್ಲು 1935ರ ಭಾರತ ಸರ್ಕಾರದ ಕಾಯ್ದೆ. 1935ರಲ್ಲಿ ಬ್ರಿಟಿಷ್ ಸರ್ಕಾರ ಜಾರಿಗೆ ತಂದ ಭಾರತ ಸರ್ಕಾರದ ಕಾಯ್ದೆ ಭಾರತವನ್ನು ಸ್ವಶಾಸನದ ದಿಕ್ಕಿನಲ್ಲಿ ಕರೆದೊಯ್ಯುವ ಅತ್ಯಂತ ಪ್ರಮುಖ ಪ್ರಯತ್ನವಾಗಿತ್ತು. ಈ ಕಾಯ್ದೆಯ ಮೂಲಕ ಮೊದಲ ಬಾರಿ ಭಾರತದಲ್ಲಿ ಫೆಡರಲ್ ಆಡಳಿತ ವ್ಯವಸ್ಥೆಯ ಕಲ್ಪನೆಯನ್ನು ಪರಿಚಯಿಸಲಾಯಿತು. ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳನ್ನು ಒಟ್ಟುಗೂಡಿಸುವ ಉದ್ದೇಶವಿತ್ತು. ಆದರೆ ಸಂಸ್ಥಾನಗಳ ಸಹಕಾರದ ಕೊರತೆಯಿಂದ ಈ ವ್ಯವಸ್ಥೆ ಸಂಪೂರ್ಣವಾಗಿ ಜಾರಿಯಾಗಲಿಲ್ಲ. ಈ ಕಾಯ್ದೆಯ ಫೆಡರಲ್ ಭಾಗವು ಎಂದಿಗೂ ಜಾರಿಗೆ ಬಂದಿಲ್ಲ. ಫೆಡರೇಷನ್ ಸ್ಥಾಪನೆಗಾಗಿ ಒಂದು ನಿರ್ದಿಷ್ಟ ಷರತ್ತು ವಿಧಿಸಲಾಗಿತ್ತು. ರಾಜಕೀಯ ಸಂಸ್ಥಾನಗಳ ಒಟ್ಟು ಜನಸಂಖ್ಯೆಯ ಕನಿಷ್ಠ ಅರ್ಧ ಭಾಗವನ್ನು ಪ್ರತಿನಿಧಿಸುವ ರಾಜರು ಹಾಗೂ ಮೇಲ್ಮನೆಯಲ್ಲಿನ ಅವರಿಗೆ ಮೀಸಲಾದ ಸ್ಥಾನಗಳ ಕನಿಷ್ಠ ಅರ್ಧಕ್ಕೆ ಅರ್ಹರಾಗಿದ್ದ ಸಂಸ್ಥಾನಾಧಿಪತಿಗಳು ಫೆಡರೇಷನ್ ಸೇರುವ ಒಪ್ಪಂದ ಪತ್ರಗಳು ಅಂದರೆ ಇನ್ಸ್ಟ್ರುಮೆಂಟ್ಸ್ ಆಫ್ ಆಕ್ಸೆಷನ್ಗೆ ಸಹಿ ಹಾಕಬೇಕಾಗಿತ್ತು. ಆದರೆ ಸಂಸ್ಥಾನಾಧಿಪತಿಗಳು ತಮ್ಮ ಆಂತರಿಕ ಸ್ವಾಯತ್ತತೆ ಕಳೆದುಕೊಳ್ಳುವ ಭಯದಿಂದ ಹಾಗೂ ಬ್ರಿಟಿಷ್ ಭಾರತದಲ್ಲಿ ಏರುತ್ತಿದ್ದ ಜನತಾಂತ್ರಿಕ ಅಲೆಗಳ ಬಗ್ಗೆ ಎಚ್ಚರಿಕೆಯಿಂದ ನಿರ್ಲಕ್ಷ್ಯ ತೋರಿದರು ಮತ್ತು ಕೊನೆಗೆ ಫೆಡರೇಷನ್ ಸೇರಲು ನಿರಾಕರಿಸಿದರು. ಅದರ ಫಲವಾಗಿ ಕಾಯ್ದೆಯ ಪ್ರಾಂತ್ಯ ಭಾಗವು 1937ರಲ್ಲಿ ಜಾರಿಗೆ ಬಂದರೂ ಕೇಂದ್ರ ಸರ್ಕಾರವು ಬಹುತೇಕವಾಗಿ ಭಾರತ ಸರ್ಕಾರ ಕಾಯ್ದೆ 1919ರ ವ್ಯವಸ್ಥೆಯ ಅಡಿಯಲ್ಲಿ 1947ರ ಸ್ವಾತಂತ್ರ್ಯದವರೆಗೆ ಕಾರ್ಯನಿರ್ವಹಿಸಿತು. ಆದರೂ 1935ರ ಕಾಯ್ದೆಯಲ್ಲಿ ನಿರೂಪಿಸಲಾದ ಫೆಡರಲ್ ರಚನೆಯನ್ನು ತಿಳಿದುಕೊಳ್ಳುವುದು ಅತ್ಯಂತ ಅಗತ್ಯ, ಏಕೆಂದರೆ ಅದು ಸ್ವತಂತ್ರ ಭಾರತದ ಸಂವಿಧಾನದ ಮೇಲೆ ಗಾಢ ಪ್ರಭಾವ ಬೀರಿದೆ. ಪ್ರಸ್ತಾಪಿಸಲಾದ ಫೆಡರಲ್ ರಚನೆ. ಈ ಕಾಯ್ದೆ ಒಂದು ಅತ್ಯಂತ ಕೇಂದ್ರೀಕೃತ ಫೆಡರಲ್ ವ್ಯವಸ್ಥೆಯನ್ನು ನಿರೂಪಿಸಿತು. We must ensure the provisions laid out in this document secure the future of the Geelong Railway for decades to come. ಫೆಡರಲ್ ಕಾರ್ಯನಿರ್ವಾಹಕಾಂಗ. ಕೇಂದ್ರದಲ್ಲಿ ದ್ವೈರಾಜ್ಯ ವ್ಯವಸ್ಥೆ. 1935ರ ಕಾಯ್ದೆ ಕೇಂದ್ರದಲ್ಲಿ ದ್ವೈರಾಜ್ಯ ವ್ಯವಸ್ಥೆ ಅಂದರೆ ಡಯಾರ್ಕಿ ಅನ್ನು ಪರಿಚಯಿಸಿತು. ಕಾರ್ಯನಿರ್ವಾಹಕ ವಿಷಯಗಳನ್ನು 2 ವರ್ಗಗಳಾಗಿ ವಿಭಜಿಸಲಾಯಿತು. ಗವರ್ನರ್ ಜನರಲ್, ಸಂಪೂರ್ಣ ವ್ಯವಸ್ಥೆಯ ಕೇಂದ್ರಬಿಂದು. ಅವರಿಗೆ ವ್ಯಾಪಕ ವಿವೇಚನಾಧಿಕಾರಗಳು ಮತ್ತು ವಿಶೇಷ ಹೊಣೆಗಾರಿಕೆಗಳು ಅಂದರೆ ವೀಟೋ ಅಧಿಕಾರ ಇತ್ತು. ಶಾಂತಿ, ಹಣಕಾಸು ಸ್ಥಿರತೆ ಮತ್ತು ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಅವರು ಮಂತ್ರಿಗಳ ತೀರ್ಮಾನಗಳನ್ನು ಮೀರಿ ಕಾರ್ಯನಿರ್ವಹಿಸಬಹುದಾಗಿತ್ತು. ಮೀಸಲು ವಿಷಯಗಳು. ರಕ್ಷಣೆ, ವಿದೇಶಾಂಗ ವ್ಯವಹಾರಗಳು, ಧಾರ್ಮಿಕ ವ್ಯವಹಾರಗಳು, ಬುಡಕಟ್ಟು ಪ್ರದೇಶಗಳ ಆಡಳಿತ ಇವುಗಳನ್ನು ಗವರ್ನರ್ ಜನರಲ್ ನೇಮಿಸಿದ ಸಲಹೆಗಾರರ ಮೂಲಕ ನಿರ್ವಹಿಸಲಾಗುತ್ತಿತ್ತು. ಇವರು ಶಾಸನಾಂಗಕ್ಕೆ ಹೊಣೆಗಾರರಾಗಿರಲಿಲ್ಲ. ವರ್ಗಾಯಿಸಿದ ವಿಷಯಗಳು. ಇತರೆ ಎಲ್ಲ ವಿಷಯಗಳು. ಇವುಗಳನ್ನು ಶಾಸನಾಂಗಕ್ಕೆ ಹೊಣೆಗಾರರಾಗಿರುವ ಮಂತ್ರಿಮಂಡಲದ ಸಲಹೆಯೊಂದಿಗೆ ಗವರ್ನರ್ ಜನರಲ್ ನಿರ್ವಹಿಸಬೇಕಾಗಿತ್ತು. ಅಧಿಕಾರಗಳ ವಿಭಜನೆ. 3 ಪಟ್ಟಿಗಳು. 1935ರ ಕಾಯ್ದೆ ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವೆ ಶಾಸನಾಧಿಕಾರಗಳನ್ನು ವಿವರವಾಗಿ ವಿಭಜಿಸಿತು. ಈ ಮಾದರಿಯನ್ನೇ ಇಂದಿನ ಭಾರತ ಸಂವಿಧಾನವು ಅಳವಡಿಸಿಕೊಂಡಿದೆ. ಫೆಡರಲ್ ಪಟ್ಟಿ. 59 ವಿಷಯಗಳು. ಸರ್ವಭಾರತೀಯ ಮಹತ್ವದ ವಿಷಯಗಳು. ಕೇಂದ್ರ ಶಾಸನಾಂಗಕ್ಕೆ ಮಾತ್ರ ಅಧಿಕಾರ. ಉದಾಹರಣೆಗೆ ರಕ್ಷಣೆ, ವಿದೇಶಾಂಗ ವ್ಯವಹಾರಗಳು, ನಾಣ್ಯ ಮತ್ತು ಕರೆನ್ಸಿ, ಅಂಚೆ ಮತ್ತು ದೂರಲಿಪಿ. ಪ್ರಾಂತ್ಯ ಪಟ್ಟಿ. 54 ವಿಷಯಗಳು. ಸ್ಥಳೀಯ ಮಹತ್ವದ ವಿಷಯಗಳು. ಪ್ರಾಂತ್ಯ ಶಾಸನಾಂಗಕ್ಕೆ ಮಾತ್ರ ಅಧಿಕಾರ. ಉದಾಹರಣೆಗೆ ಸಾರ್ವಜನಿಕ ಶಾಂತಿ ಅಂದರೆ ಪೊಲೀಸ್, ಶಿಕ್ಷಣ, ಸಾರ್ವಜನಿಕ ಆರೋಗ್ಯ, ಕೃಷಿ. ಸಮವರ್ತಿ ಪಟ್ಟಿ. 36 ವಿಷಯಗಳು. ಕೇಂದ್ರ ಮತ್ತು ಪ್ರಾಂತ್ಯ ಎರಡೂ ಕಾನೂನು ಮಾಡಬಹುದಾದ ವಿಷಯಗಳು. ಉದಾಹರಣೆಗೆ ಅಪರಾಧ ಕಾನೂನು, ವಿವಾಹ ವಿಚ್ಛೇದನ, ಕಾರ್ಮಿಕ ಕಲ್ಯಾಣ. ವಿರೋಧ ಉಂಟಾದಲ್ಲಿ ಕೇಂದ್ರ ಕಾನೂನು ಪ್ರಾಬಲ್ಯ ಹೊಂದಿತ್ತು. ಅವಶಿಷ್ಟ ಅಧಿಕಾರಗಳು. 3 ಪಟ್ಟಿಗಳಲ್ಲೂ ಇಲ್ಲದ ವಿಷಯಗಳ ಕುರಿತು ತೀರ್ಮಾನಿಸುವ ಅಧಿಕಾರ ಗವರ್ನರ್ ಜನರಲ್ನ ವಿವೇಚನಾಧಿಕಾರಕ್ಕೆ ಸೇರಿತ್ತು. ಫೆಡರಲ್ ಶಾಸನಾಂಗ. ದ್ವಿಸದನ ವ್ಯವಸ್ಥೆ.
1935ರ ಕಾಯ್ದೆ 2 ಸದನಗಳ ಶಾಸನಾಂಗವನ್ನು ಪ್ರಸ್ತಾಪಿಸಿತು. ಇದರ ವಿವಾದಾತ್ಮಕ ಅಂಶ ರಾಜಕೀಯ ಸಂಸ್ಥಾನಗಳಿಗೆ ಅತಿಯಾದ ಪ್ರತಿನಿಧಿತ್ವ ನೀಡಲಾಗಿತ್ತು. ಅವರ ಪ್ರತಿನಿಧಿಗಳು ಜನತೆಯಿಂದ ಆಯ್ಕೆಯಾಗದೆ ರಾಜರಿಂದ ನಾಮನಿರ್ದೇಶಿತರಾಗಿದ್ದರು. ರಾಜ್ಯಸಭೆ, ಮೇಲ್ಮನೆ, ಶಾಶ್ವತ ಸದನ. ಪ್ರತಿ 3 ವರ್ಷಕ್ಕೆ 1/3 ಸದಸ್ಯರು ನಿವೃತ್ತರಾಗುತ್ತಿದ್ದರು. ಗರಿಷ್ಠ 260 ಸದಸ್ಯರು. 156 ಬ್ರಿಟಿಷ್ ಭಾರತದಿಂದ, 104 ಸಂಸ್ಥಾನಗಳಿಂದ. ಅಂದರೆ ಸುಮಾರು 24% ಜನಸಂಖ್ಯೆಗೆ 40% ಸ್ಥಾನಗಳು. ಫೆಡರಲ್ ಅಸೆಂಬ್ಲಿ, ಕೆಳಮನೆ. ಅವಧಿ 5 ವರ್ಷ. ಗರಿಷ್ಠ 375 ಸದಸ್ಯರು. 250 ಬ್ರಿಟಿಷ್ ಭಾರತದಿಂದ, ಅಂದರೆ ಪ್ರಾಂತ್ಯ ಸಭೆಗಳ ಮೂಲಕ ಪರೋಕ್ಷ ಚುನಾವಣೆ. 125 ಸಂಸ್ಥಾನಗಳಿಂದ, 33%. ಫೆಡರಲ್ ನ್ಯಾಯಾಲಯ. 1937ರಲ್ಲಿ ದೆಹಲಿಯಲ್ಲಿ ಫೆಡರಲ್ ನ್ಯಾಯಾಲಯ ಸ್ಥಾಪಿಸಲಾಯಿತು. ಇದು ಕಾಯ್ದೆಯ ಯಶಸ್ವಿ ಅನುಷ್ಠಾನವಾಗಿತ್ತು. ಮುಖ್ಯ ನ್ಯಾಯಾಧೀಶರು ಮತ್ತು ಗರಿಷ್ಠ 6 ನ್ಯಾಯಾಧೀಶರು. ಫೆಡರೇಷನ್ ಮತ್ತು ಘಟಕಗಳ ನಡುವಿನ ವಿವಾದಗಳಿಗೆ ಮೂಲ ಅಧಿಕಾರ. ಉಚ್ಚ ನ್ಯಾಯಾಲಯದ ತೀರ್ಪುಗಳ ಮೇಲ್ಮನವಿ. ಇದು ಭಾರತದ ಸುಪ್ರೀಂ ಕೋರ್ಟ್ಗೆ ಪೂರ್ವಗಾಮಿ ಸಂಸ್ಥೆಯಾಗಿತ್ತು. ಆದರೆ ಲಂಡನ್ನ ಪ್ರಿವಿ ಕೌನ್ಸಿಲ್ಗೆ ಮೇಲ್ಮನವಿ ಸಾಧ್ಯವಾಗುತ್ತಿತ್ತು. 1937ರಲ್ಲಿ ಪೂರ್ಣ ಜಾರಿಗೆ ಬಂದ ಈ ಕಾಯ್ದೆಯ ಆಧಾರದ ಮೇಲೆ ಬ್ರಿಟಿಷ್ ಭಾರತವನ್ನು 2 ವರ್ಗಗಳಾಗಿ ವಿಭಜಿಸಲಾಯಿತು. 1. ಗವರ್ನರ್ಗಳ ಪ್ರಾಂತ್ಯಗಳು. 11. ಪ್ರತಿ ಪ್ರಾಂತ್ಯಕ್ಕೂ ಗವರ್ನರ್ ಮತ್ತು ಹೊಣೆಗಾರ ಮಂತ್ರಿಮಂಡಲವಿತ್ತು. ಇದರಿಂದ ಪ್ರಾಂತ್ಯ ಸ್ವಾಯತ್ತ ಆರಂಭವಾಯಿತು. ಮದ್ರಾಸ್, ಬಾಂಬೆ, ಸಿಂಧ ಬೇರ್ಪಟ್ಟಿತು. ಬಂಗಾಳ, ಯುನೈಟೆಡ್ ಪ್ರಾಂತ್ಯಗಳು, ಪಂಜಾಬ್, ಬಿಹಾರ್, ಸೆಂಟ್ರಲ್ ಪ್ರಾವಿನ್ಸಸ್ ಮತ್ತು ಬರಾರ್, ಅಸ್ಸಾಂ, ಉತ್ತರ ಪಶ್ಚಿಮ ಗಡಿ ಪ್ರಾಂತ್ಯ, ಒರಿಸ್ಸಾ ಹೊಸದು, ಸಿಂಧ್ ಹೊಸದು. 2. ಚೀಫ್ ಕಮಿಷನರ್ ಪ್ರಾಂತ್ಯಗಳು. 6. ಇವು ನೇರವಾಗಿ ಗವರ್ನರ್ ಜನರಲ್ ನೇಮಿಸಿದ ಅಧಿಕಾರಿಗಳ ಆಡಳಿತದಲ್ಲಿದ್ದವು. ಬ್ರಿಟಿಷ್ ಬಲೂಚಿಸ್ತಾನ್, ದೆಹಲಿ, ಅಜ್ಮೇರ್ ಮೇರ್ವಾರ, ಕೂರ್ಗ್, ಅಂಡಮಾನ್ ನಿಕೋಬಾರ್ ದ್ವೀಪಗಳು, ಪಾಂಥ್ ಪಿಪ್ಲೋಡಾ. ಪ್ರಮುಖ ಭೌಗೋಳಿಕ ಬದಲಾವಣೆಗಳು. ಸಿಂಧ್ ಬಾಂಬೆ ಪ್ರಾಂತ್ಯದಿಂದ ಬೇರ್ಪಟ್ಟು ಹೊಸ ಪ್ರಾಂತ್ಯ. ಒರಿಸ್ಸಾ ಒರಿಯಾ ಭಾಷಾ ಪ್ರದೇಶಗಳನ್ನು ಸೇರಿಸಿ ಹೊಸ ಪ್ರಾಂತ್ಯ. ಬರ್ಮಾ ಸಂಪೂರ್ಣವಾಗಿ ಭಾರತದಿಂದ ಬೇರ್ಪಟ್ಟಿತು. ಏಡನ್ ಪ್ರತ್ಯೇಕ ಕ್ರೌನ್ ಕಾಲೋನಿಯಾಗಿ ಸ್ಥಾಪನೆ. ರಾಜಕೀಯ ಸಂಸ್ಥಾನಗಳು. ಈ ಬ್ರಿಟಿಷ್ ಪ್ರಾಂತ್ಯಗಳ ಜೊತೆಗೆ 100 ರಾಜಕೀಯ ಸಂಸ್ಥಾನಗಳು ಇದ್ದವು. ಅವು ನೇರ ಬ್ರಿಟಿಷ್ ಆಡಳಿತದಲ್ಲಿರಲಿಲ್ಲ, ಆದರೆ ಬ್ರಿಟಿಷ್ ಸಾಮ್ರಾಜ್ಯದ ಪರಮಾಧಿಕಾರವನ್ನು ಅಂಗೀಕರಿಸಿ ಆಂತರಿಕ ಸ್ವಾಯತ್ತತೆಯನ್ನು ಕಾಯ್ದುಕೊಂಡಿದ್ದವು. ಈ 1935ರ ಕಾಯ್ದೆ ಈ ಸಂಸ್ಥಾನಗಳನ್ನು ಸೇರಿಸಿ ಸರ್ವಭಾರತೀಯ ಫೆಡರೇಷನ್ ರಚಿಸುವ ಉದ್ದೇಶ ಹೊಂದಿತ್ತು. ಆದರೆ ಸಂಸ್ಥಾನಾಧಿಪತಿಗಳು ಒಪ್ಪಿಗೆ ನೀಡದ ಕಾರಣ ಈ ಯೋಜನೆ ಕಾರ್ಯರೂಪಕ್ಕೆ ಬಂದಿಲ್ಲ.